80-90%. ಆ ನೀರಿನ ಅಂಶ ಎಲ್ಲ ಹೋಗ್ಬಿಟ್ರೆ ಎಷ್ಟಾಗುತ್ತೆ ಅದು ಅಲ್ವಾ? ಅದು 1-2 kg ಆಗಿರುತ್ತೆ. ಇದನ್ನ ಎಷ್ಟೋ ಜನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ, ಬೇರೆ ದೇಶಕ್ಕೆ ರಫ್ತು ಮಾಡ್ತಿದ್ದಾರೆ. ಪೌಡರ್ಗಳನ್ನ ಅಥವಾ ಪುಡಿನ ಮಾಡಿ ಎಲ್ಲೆಲ್ಲಿ ಕಳಿಸ್ಬೋದು ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಅದನ್ನ ಹೇಳ್ತೀನಿ ನಾನು. ತರಕಾರಿಗಳ ಒಂದು ಒಣಗಿಸಿ ಅದನ್ನ ಪುಡಿ ಮಾಡಿ ಮಾರುವಂತ ಏನು ಮಾರ್ಕೆಟ್ ಇದೆಯಲ್ಲ, ಇದು ತುಂಬಾ ವೇಗವಾಗಿ ಬೆಳೆಯುತ್ತಿರುವಂತ ಮಾರ್ಕೆಟ್ ಅಂತ ಹೇಳ್ತಾರೆ. ನಮಸ್ಕಾರ, ಬೆಳೆಸಿರಿ ರೈತ ಬಳಗಕ್ಕೆ ಸ್ವಾಗತ. ಇವತ್ತು ನಾನು ಡಿಹೈಡ್ರೇಷನ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಅಂದರೆ ಹಣ್ಣು ತರಕಾರಿಗಳನ್ನು ಒಣಗಿಸಿ ಅದನ್ನು ಒಂದು ಪ್ರಾಡಕ್ಟ್ ಥರ ಮಾಡಿ ಮಾರಬಹುದಾದಂಥ ಸಾಧ್ಯತೆ ಬಗ್ಗೆ. ಇದು ತುಂಬ ಹಳೆಯ ಪದ್ಧತಿನೇ, ಹೊಸದೇನಲ್ಲ. ಆದರೂ ಕೂಡ ಇದರಲ್ಲಿ ಹೊಸ ಹೊಸ ಇನ್ನೋವೇಷನ್ಗಳಾಗಿವೆ, ಕೆಲವೊಂದು ಅನ್ವೇಷಣೆಗಳಾಗಿವೆ. ಅದ್ರ ಬಗ್ಗೆ ನಾನು ಮಾತಾಡೋಣ ಅಂತಿದ್ದೀನಿ. ಈ ಹಣ್ಣು ತರಕಾರಿಗಳನ್ನು ಒಣಗಿಸುವಂತಹ ಇದ್ರ ಬಗ್ಗೆ ನನಗೆ ಯಾಕೆ ತಲೆಯಲ್ಲಿ ಬಂತು ಅಂದರೆ, ನಾವು ಮಣ್ಣು ರಹಿತವಾಗಿ ಅಥವಾ ಹೈಡ್ರೋಪೋನಿಕ್ಸ್ ವಿಧಾನದಲ್ಲಿ ತುಂಬ ತರಕಾರಿಗಳನ್ನು ಬೆಳಿತೀವಿ. ನನ್ನ ಸ್ಟೂಡೆಂಟ್ಸ್ ಎಲ್ಲ 1 ಏಕರಲ್ಲಿ, 1/2 ಏಕರ್, 1/4 ಏಕರಲ್ಲೆಲ್ಲ ಮಾಡ್ತಾರೆ. ತುಂಬ ಸೊಪ್ಪುಗಳನ್ನು ಜಾಸ್ತಿ ಬೆಳೀತಾರೆ ಅದರಲ್ಲಿ. ಅದಕ್ಕೆ ಕಾರಣ ಅಂದರೆ ತುಂಬ ಸುಲಭ ಅನ್ನೋದು, ಮತ್ತು ಅದಕ್ಕೊಂದು ಬೇಡಿಕೆನೂ ಇದೆ ಅಂತ. ಆದರೆ ಎಷ್ಟೋ ಸಲ ಏನಾಗುತ್ತೆ ಅಂದರೆ, ತುಂಬ ಬೆಳೀತಾರೆ, ಅದನ್ನು ಮಾರಕ್ಕಾಗದೇ ಒದ್ದಾಡ್ತಾರೆ. ಸೊ ನಮ್ಮ ರೂರಲ್ ಏರಿಯಾದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಹೆಂಗೆ ರೈತರು ಒದ್ದಾಡ್ತಿದ್ದಾರೆ, ಅದೇ ಥರನೇ ನಮ್ಮ ಅರ್ಬನ್ ಏರಿಯಾದ ರೈತರು ಕೂಡ ಒದ್ದಾಡ್ತಿದ್ದಾರೆ. ಅದನ್ನು ನಾನು ಗಮನಿಸ್ತಾ ಇದ್ದೀನಿ. ಅಂದರೆ ಎಲ್ಲರೂ ಒದ್ದಾಡ್ತಾ ಇಲ್ಲ, ಕೆಲವು ಜನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಮಾರಾಟ ಮಾಡುವಂತಹ ಪೆರಿಷಬಲ್ ಐಟಮ್ ಅದು, ಅಂದರೆ ಇದು ಕೂಡಲೇ ಅದನ್ನ ಮಾರಾಟ ಮಾಡಬೇಕಾಗತ್ತೆ. ಈಗ ಪಾಲಕನ ನಾವು ತುಂಬ ದಿನ ಇಟ್ಕೊಂಡು ಅದನ್ನು ಅಡಿಕೆ ಥರ ಒಣಗಿಸಿಕೊಂಡು ಮಾರಕ್ಕಾಗಲ್ವಲ್ಲ. ಸೊ ಅದೇ ಕಾರಣಕ್ಕೆ ನಾನು ಅದರ ಬಗ್ಗೆ ಒಂದು ಸ್ವಲ್ಪ ಆಸ್ಥೆ ವಹಿಸಿದ್ದೆ. ಅಂದರೆ ಪಾಲಕನ್ನ ಕೂಡ ನಾವು ಒಣಗಿಸಿ ಯಾಕೆ ಮಾರಬಾರ್ದು ಅಂತ. ಸೊ ಆ ಕಾರಣದಿಂದ ಅದನ್ನು ನಾನು ನಿಮ್ಮ ಮುಂದೆ ಇಡೋಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಒಂದು ಇಂಟ್ರೊಡಕ್ಷನ್ ಅಂತ ಅನ್ಕೋಬೋದು. ಆಮೇಲೆ ಡಿಟೇಲ್ ಆಗಿ ವಿವರವಾಗಿ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ, ಯಾವುದ್ಯಾವುದನ್ನು ಮಾಡ್ಬೋದು, ಯಾವ ಥರ ಮಾಡ್ಬೋದು, ಅದರ ವಿಧಾನಗಳೇನೇನಿದ್ದಾವೆ ಅಂತ. ಸೊ ನಾನು ಅದನ್ನು ಪ್ರಯತ್ನ ಮಾಡಿದ್ದೀನ ಅಥವಾ ಎಷ್ಟರ ಮಟ್ಟಿಗೆ ಸಫಲ ಆಗಿದ್ದೀನಿ ಅನ್ನೋದಕ್ಕಿಂತನೂ ಇದೊಂದು ಸಾಧ್ಯತೆ ಇದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ನಾವೇನೇನು ಮಾಡಬೇಕಂತ ಮಾಡಿದ್ದೀವಿ, ನಮ್ಮ ಪ್ರಯತ್ನಗಳೇನು, ಅದನ್ನೆಲ್ಲನೂ ನಾನು ವಿವರವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಏನೇನು ಒಣಗಿಸಬಹುದು ಅನ್ನೋದನ್ನು ನೋಡೋಣ. ತುಂಬ ಹಿಂದೆ ಏನು ಮಾಡ್ತಿದ್ರು, ಶುಂಠಿ ಒಣಗಿಸ್ತಿದ್ರು. ಆಮೇಲೆ ಬಾಳೆಕಾಯಿ ಹುಡಿ ಅಂತ ನೀವು ಕೇಳಿರ್ಬೋದು, ಅದನ್ನು ಒಣಗಿಸಿ ಅದನ್ನು ಕೂಡ ಬಳಕೆ ಮಾಡೋದನ್ನು ನೋಡಿದ್ದೀವಿ. ಮಾವಿನ ಹಣ್ಣನ್ನು ಕೂಡ ಟ್ರೈ ಮಾಡಿದ್ದಾರೆ. ಇವೆಲ್ಲವುಗಳನ್ನು ಈಗಾಗಲೇ ಮಾಡಿದ್ದಾರೆ. ಸೊ ಈ ಹೊಸದೇನು ಲಿಸ್ಟು ಏನಪ್ಪ ಅಂತ ನೋಡಿದಾಗ, ಆ ಲಿಸ್ಟನ್ನು ನಾನು ಓದ್ತೀನಿ ಈಗ. ಮಾವಿನ ಹಣ್ಣು ಇದೆ, ಆಮೇಲೆ ಬನಾನಾ ಇದೆ, ಬೆರ್ರೀಸ್ ಇದೆ, ದಾಳಿಂಬೆ, ಪೈನಾಪಲ್, ಸೀತಾಫಲ, ಗಜ್ಜರಿ, ಕ್ಯಾರೆಟ್ ಅಂತ ಹೇಳ್ತೀವಲ್ಲ, ಟೊಮ್ಯಾಟೋಸ್, ಬೀಟ್ರೂಟ್, ಕುಂಬಳಕಾಯಿ, ಆಮೇಲೆ ನುಗ್ಗೆ, ಮೊರಿಂಗಾ ಅಂತ ಹೇಳ್ತಾರೆ, ಮತ್ತು ಈರುಳ್ಳಿ. ಈ ಲಿಸ್ಟ್ನಲ್ಲಿ ಇರೋದನ್ನೆಲ್ಲನೂ ತುಂಬ ಬೇಡಿಕೆ ಇರುವಂತಹ ಒಂದಿಷ್ಟು ಹಣ್ಣು ತರಕಾರಿಗಳು ಅಂತ ಹೇಳ್ಬೋದು. ಇದನ್ನು ಎಷ್ಟೋ ಜನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ, ಬೇರೆ ದೇಶಕ್ಕೆ ರಫ್ತು ಮಾಡ್ತಿದ್ದಾರೆ. ಇದರಿಂದ ಏನು ಈ ಒಂದು ಡ್ರೈ ಮಾಡಿ ಮಾರೋದ್ರಿಂದ ಏನು ಲಾಭ ಅಂತ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು. ಈಗ ಟೊಮ್ಯಾಟೊ ಇರುತ್ತೆ, ಟೊಮ್ಯಾಟೋದು ರೇಟ್ ಬಿದ್ದೋಗುತ್ತೆ. ಒಂದು 5 ರೂಪಾಯಿ ಕೆಜಿನೋ 6 ರೂಪಾಯಿ ಕೆಜಿನೋ ಅವಾಗ ರೈತರೆಲ್ಲರೂ ತಂದು ರೋಡಿಗೆ ಸುರಿಯೋದನ್ನು ನೋಡಿದ್ದೀವಿ. ಸೊ ಆ ಥರ ಎಲ್ಲ ಆದಾಗ ಇದು ತುಂಬ ಉಪಯುಕ್ತ ಒಂದು ವಿಧಾನ ಅಂತ ಅನಿಸುತ್ತೆ. ಅಯ್ಯೋ ಅದನ್ನೆಲ್ಲ ನಾವು ಆ ಮಷಿನರಿನೆಲ್ಲಿ ತರಬೇಕು, ಆ ಮಷಿನರಿ ಅದಕ್ಕೋಸ್ಕರ ಆ ಮಷಿನರಿ ತಂದು ಇಟ್ಕೋಬೇಕಾ ಅನ್ನೋ ಎಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ. ಅದಕ್ಕೆ ಒಂದು ಪರಿಹಾರನೂ ಇದೆ, ಅದನ್ನು ನಾನು ಹೇಳ್ತೀನಿ ಈ ವಿಡಿಯೋದ ಕೊನೆಗೆ. ಆಮೇಲೆ ಈ ಹಣ್ಣು ತರಕಾರಿಗಳ ಒಂದು ಒಣಗಿಸಿ ಅದನ್ನು ಪುಡಿ ಮಾಡಿ ಮಾರುವಂಥ ಏನು ಮಾರ್ಕೆಟ್ ಇದೆಯಲ್ಲ, ಇದು ತುಂಬ ವೇಗವಾಗಿ ಬೆಳೆಯುತ್ತಿರುವಂಥ ಮಾರ್ಕೆಟು ಅಂತ ಹೇಳ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಲ್ಲಿ IHR ಅಲ್ಲಿ ತುಂಬ ಸೈಂಟಿಸ್ಟ್ಗಳಿದ್ದಾರೆ, ಅವರೆಲ್ಲ ಮೀಟ್ ಆಗಿದ್ದೆ. ಅಲ್ಲಿ ಕೆಲವೊಂದಿಷ್ಟು ಜನ ಈಗಾಗಲೇ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆಮೇಲೆ ತುಂಬ ಪೌಡರ್ಗಳನ್ನು ಮಾಡಿ ಅದನ್ನು ರಫ್ತು ಮಾಡ್ತಿರೋವಂಥ ತುಂಬ ಜನ ಕೂಡ ಅಲ್ಲಿ ನನಗೆ ಸಿಕ್ಕಿದ್ರು. ಸೊ ಇದೊಂದು ಒಳ್ಳೆಯ ಅವಕಾಶ ಅಂತ ನನಗನ್ಸುತ್ತೆ. ರೈತರು ಆದವರು ಮಾಡಬಹುದಾದಂತಹ ಒಳ್ಳೆಯ ಅವಕಾಶ.
ಇದನ್ನ ರೈತರ ಅಲ್ಲದೆ ಇರೋರು ಕೂಡ ಮಾಡ್ತಿದ್ದಾರೆ, ಅದನ್ನ ಪೌಡರ್ ಮಾಡೋದು. ಸೊ ರೈತರು ಅವರಿಗೆ ನೇರವಾಗಿ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಈ ತರಹದ ಒಂದು ವ್ಯವಹಾರವನ್ನು ಮಾಡ್ತಾ ಹೋದರೆ ಇದರಲ್ಲಿ ತುಂಬ ನಷ್ಟಗಳು ತಪ್ಪುತ್ತೆ ಮತ್ತು ಒಳ್ಳೆ ಲಾಭ ಪಡಿಬೋದು ಅಂತ ನನಗೆ ಅನಿಸುತ್ತೆ. ಪೌಡರ್ಗಳನ್ನು ಅಥವಾ ಪುಡಿನ ಮಾಡಿ ಎಲ್ಲೆಲ್ಲಿ ಕಳಿಸ್ಬೋದು ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ, ಅದನ್ನ ಹೇಳ್ತೀನಿ ನಾನು. ಜರ್ಮನಿಗೆ ಹೋಗುತ್ತೆ, ಯು ಎಸ್ ಎಗೆ ಹೋಗುತ್ತೆ, ಅಂದರೆ ಅಮೇರಿಕಕ್ಕೆ, ಆಮೇಲೆ ಬ್ರೆಜಿಲ್ಲು, ನೇಪಾಳ, ಯು ಕೆ ಅಂದರೆ ಲಂಡನ್ ಅಥವಾ ಯುನೈಟೆಡ್ ಕಿಂಗ್ಡಮ್, ರಷ್ಯಾ, ಬೆಲ್ಜಿಯಂ, ಫ್ರಾನ್ಸ್, ಸೌತ್ ಆಫ್ರಿಕಾ, ಆಮೇಲೆ ಪೋಲೆಂಡ್, ಇವಕ್ಕೆಲ್ಲನೂ ಇಲ್ಲಿಂದ ಇಂಡಿಯಾದಿಂದನೇ ರಫ್ತಾಗುತ್ತೆ. ಯಾಕಂದರೆ ಅವು ತುಂಬ ಚಳಿ ಗಾಲದ ಪ್ರದೇಶಗಳಲ್ವ. ಸೊ ಅಲ್ಲಿ ಫ್ರೀಸ್ ಆಗಿಬಿಡುತ್ತೆ ಒಂದೊಂದ್ಸಲಿ, ಅಂದರೆ ಏನೂ ಬೆಳೆಯೋದಿಲ್ಲ. ಸೊ ಅಂಥವ್ರಿಗೆಲ್ಲ ನಾವು ಕಳಿಸ್ಬೋದು. ಎಂಥ ಅದ್ಭುತ ಸಂಗತಿ ಇದಲ್ವ. ಈ ತರಹದ ಪುಡಿಗಳನ್ನು ಎಲ್ಲೆಲ್ಲಿ ಬಳಸ್ಬೋದು ಅಂತ ನೋಡೋಣ. ಈಗ ತುಂಬ ಸುಲಭದ್ದು ಅಂದರೆ, ಈಗ ನಾನು ಪಾಲಕ್ ಬಗ್ಗೆ ಮಾತಾಡ್ತೀನಲ್ಲ, ಪಾಲಕ್ ಅಥವಾ ಸ್ಪಿನಾಚ್ ಬಗ್ಗೆ, ಅದನ್ನು ನಾವು ಹೋಟೆಲ್ನಲ್ಲಿ ಬಳಸ್ಬೋದು. ಹೋಟೆಲ್ನಲ್ಲಿ ನೋಡಿ, ಈಗ ಪಾಲಕ್ ಪನ್ನೀರ್ ಮಾಡ್ತಾರೆ. ಪಾಲಕ್ ಪನ್ನೀರ್ ಮಾಡೋಕ್ಕೆ ಒಂದು 20 kg ಪಾಲಕ್ನ ತೊಗೊಂಡು ಹೋಗೋದು ಹೇಗಿರುತ್ತೆ, ಅಥವಾ ಅದ್ರ ಬದಲು ನಾವು ಒಂದೇ 20 kgನ ನೀವು ಪೌಡರ್ ಮಾಡಿದಾಗ ಅದರಲ್ಲಿ ಒಂದು 80% ನೀರಿನ ಅಂಶ ಇರುತ್ತೆ ಅಂತ ಹೇಳ್ತಾರೆ, 80-90%. ಆ ನೀರಿನ ಅಂಶ ಎಲ್ಲ ಹೋಗ್ಬಿಟ್ರೆ ಎಷ್ಟಾಗುತ್ತೆ ಅದು, ಅಲ್ವಾ? ಅದು 1-2 kgನೇ ಆಗಿರುತ್ತೆ. ಸೊ ಆ 1-2 kg ಪೌಡರ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಈಸಿ ಅಲ್ವಾ? ಸೊ ಅದನ್ನು ನಾವು ಪ್ರತಿ ಹೋಟೆಲ್ಗಳಿಗೆ ಸಪ್ಲೈ ಮಾಡಿದರೆ, ಹೋಟೆಲ್ನಲ್ಲಿ ಪಾಲಕ್ ಪನ್ನೀರ್ ಮಾಡುವಾಗ ಏನು ಫ್ರೆಶ್ ಪಾಲಕ್ ಬದಲು ಇದನ್ನು ಬಳಸಿದರೆ ಹೋಟೆಲ್ನವ್ರಿಗೂ ತುಂಬ ಸುಲಭ. ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಇದಾಗಲೇ ಸುಮಾರು ಜನ ಇದನ್ನು ಬಳಸ್ತಾ ಇದ್ದಾರೆ. ಇದನ್ನು ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳುವಂಥ ಒಂದು ಪ್ರಯತ್ನ ಅಷ್ಟೇ. ಇದ್ರ ವಿಧಾನ ಏನು ಅಂದರೆ, ನಾನು ಇನ್ ಜನರಲ್ ಹೇಳ್ತಾ ಇದ್ದೀನಿ, ಬಿಸಿ ಗಾಳಿಯಲ್ಲಿ ಇದನ್ನು ಒಣಗಿಸ್ಬೇಕು. ಏನಪ್ಪ, ಟೊಮೆಟೊನೋ ಅಥವಾ ಈರುಳ್ಳಿನೋ ಪಾಲಕ್ನೋ ಏನೇ ಆದರೂ ಬಿಸಿ ಗಾಳಿಯಲ್ಲಿ ಅದನ್ನು ಒಣಗಿಸುವಂಥ ಒಂದು ಪ್ರಯತ್ನ ಅಷ್ಟೇ, ಅಥವಾ ಒಂದು ವಿಧಾನ ಅಂತ ಹೇಳ್ಬೋದು. ಅದನ್ನು ನೀವು ಹೇಗೆ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ಅದನ್ನು ಇವನ್ ಸೋಲಾರ್ ಹೀಟರ್ಗಳು ಅಂತ ಇರುತ್ತೆ, ಅಥವಾ ನೀವು ಒಬ್ಬರು ಹೇಳ್ತಾ ಇದ್ರು, ಅವರು ತಮ್ಮ ಒಳಗಡೆನೆ ಇಂಡೋರಲ್ಲಿ ನಾನು ಒಣಗಿಸ್ತೀನಿ ಅಂತ. ಹೀಗೆ ನಿಮಗೆ ಯಾವುದೇ ಸುಲಭವಾಗಿ ಅಥವಾ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಯಾವುದೇ ವಿಧಾನದಲ್ಲಿ ಕೂಡ ನೀವು ಇದನ್ನ ಒಣಗಿಸ್ಬೋದು. ಹಾಗೆ ಒಣಗಿಸಿದ ಮೇಲೆ ಅದನ್ನು ಪೌಡರ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಒಂದಿಷ್ಟು ಮಷಿನರೀಸು ಇದ್ದಾವೆ. ಈಗ ನೀವು ನಿಮಗಷ್ಟು ಜಾಗ ಇಲ್ಲ, ದೊಡ್ಡ ಜಾಗ ಇಲ್ಲ, ನಿಮ್ಗೆ ಒಣಗಿಸೋಕ್ಕೆ ಆಗಲ್ಲ, ಅಥವಾ ಬಿಸಿಲಿನಲ್ಲಿ ಒಣಗಿಸೋದು ಕಷ್ಟ ಅನಿಸಿದರೆ ಅದಕ್ಕೊಂದು ಸಿಸ್ಟಮ್ನ ಡೆವಲಪ್ ಮಾಡಿದ್ದಾರೆ. ಅದು ಈಗಿನ ಅನ್ವೇಷಣೆ ಅಂತ ಹೇಳ್ಬೋದು, ಅಥವಾ ಇತ್ತೀಚಿನ ಅನ್ವೇಷಣೆ ಅಂತ ಹೇಳ್ಬೋದು. ಅದಕ್ಕೆ ಡ್ರೈಯರ್ಸ್ ಇದ್ದಾವೆ, ಅದರಲ್ಲಿ ಟ್ರೇಗಳಲ್ಲಿ ಇಟ್ಟು ನೀವು ಡ್ರೈ ಮಾಡ್ಬೋದು. ಆ ಥರದ ಓವನ್ ಥರ, ದೊಡ್ಡ ಓವನ್ ಅಂತ ಹೇಳ್ಬೋದು, ಆ ಥರ ಎಷ್ಟೋ ಟ್ರೇಗಳು, 24 ಟ್ರೇಸು ಅಥವಾ 80 ಟ್ರೇಸು, ಆ ಥರ ಕೆಪಾಸಿಟಿದು ಡಿಫ್ರೆಂಟ್ ಟ್ರೇಸ್ಗಳು ಇರ್ತವೆ. ಅದರಲ್ಲಿ ನೀವು ಎಲ್ಲ ಬಳಸ್ಬೋದು. ಆಮೇಲೆ ಇದ್ರದ್ದು ಸ್ಟೆಪ್ಸ್ ಏನೇನು ಅಂತಂದರೆ, ಪ್ರತಿ ಒಂದೊಂದು ಹಂತ ಏನಿರುತ್ತೆ ಅಂದರೆ, ಒಳ್ಳೆ ಕ್ವಾಲಿಟಿಯ ಹಣ್ಣುಗಳು ಅಥವಾ ಕಾಯಿಗಳನ್ನು ಅಥವಾ ಎಲೆಗಳನ್ನು ಅದು ನೀವು ಆರಿಸ್ಬೇಕಾಗತ್ತೆ. ಆ ಗ್ರೇಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಗ್ರೇಡಿಂಗ್ ಮಾಡಬೇಕಾಗತ್ತೆ. ಅಂದರೆ ಸುಮ್ಮನೆ ಕೊಳ್ತೋಗಿರೋದನ್ನು ಆರಿಸೋಕ್ಕಾಗಲ್ಲ. ಒಳ್ಳೆ ಕ್ವಾಲಿಟಿ ಇರೋದನ್ನು ತಗೊಂಡು ಅದನ್ನು ಸ್ಲೈಸ್ ಮಾಡ್ತಾರೆ. ಸ್ಲೈಸ್ ಅಂದರೆ ತುಂಬ ತೆಳುವಾದಂತಹ ಒಂದಿಷ್ಟು ಸ್ಲೈಸರ್ ಇರುತ್ತೆ, ಅದರಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ಆ ಕಟ್ ಮಾಡಿ ಅದನ್ನು ಒಣಗಿಸಿದಾಗ ಅದು ಬೇಗ ಒಣಗುತ್ತೆ ಅಷ್ಟೇ. ಈಗ ಒಂದು ಹಣ್ಣನ್ನು ಹಾಗೆ ಇಡೋದು ಬೇರೆ, ಅದನ್ನು ಸ್ಲೈಸ್ ಮಾಡಿ ಇಡೋದು ಬೇರೆ. ಅದು ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಈಗ ಬಾಳೆಕಾಯಿ ಇರ್ಬೋದು, ಅಥವಾ ಟೊಮೆಟೊ ಇರ್ಬೋದು, ಅಥವಾ ಈರುಳ್ಳಿ ಇರ್ಬೋದು, ಎಲ್ಲದಕ್ಕೂ ಒಂದೇ ಒಂದು ಪ್ರೊಸೀಜರ್ ಅನ್ವಯ ಆಗುತ್ತೆ. ಅದು ಸ್ವಲ್ಪ ಬೇರೆ ಬೇರೆ ಅದರಲ್ಲಿ ನಿಮಗೆ ಸ್ಟೆಪ್ಸ್ಗಳು ಅನಿಸ್ಬೋದು ಪ್ರತಿಯೊಂದು ಹಣ್ಣಿಗೆ ಅಥವಾ ಕಾಯಿಗೆ. ಅದನ್ನು ನಾವು ಆಮೇಲೆ ವಿವರವಾಗಿ ನೋಡೋಣ ಅಂತೆ. ಆಮೇಲೆ ಆ ಒಂದು ಹೆಚ್ಚಿದಾಗ ನೀವು ನೋಡಿರ್ಬೋದು, ಕೆಲವೊಂದು ಈಗ ನಿಮ್ಮ ಬದನೆಕಾಯಿನ ಹೆಚ್ಚಿದಾಗ ಅದ್ರ ಬಣ್ಣ ಬದಲಾಗುತ್ತೆ ಅಲ್ವಾ, ಅದು ಬ್ರೌನ್ ಆಗುತ್ತೆ, ಕಂದು ಬಣ್ಣಕ್ಕೆ ತಿರುಗುತ್ತೆ. ಅದನ್ನು ತಡೆಯೋಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಪ್ರಿಸರ್ವೇಷನ್ ಆ್ಯಡ್ ಮಾಡ್ತಾರೆ. ಓಕೆ, ಆ ಪ್ರಿಸರ್ವೇಷನ್ ಏನು ಅನ್ನೋದನ್ನು ಆಮೇಲೆ ನೋಡೋಣ. ಸೊ ಇದನ್ನೆಲ್ಲ ಮಾಡಿ ಒಣಗಿಸಿದಾಗ ಅದು ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ಅಥವಾ ಅದಕ್ಕೆ ಡ್ಯೂರೇಬಿಲಿಟಿ ಇರುತ್ತೆ. ಅದನ್ನು ತುಂಬ ದಿನ ಬಾಳಿಕೆ ಬರುವಂಥ ಒಂದು ಪ್ರಾಡಕ್ಟ್ ಆಗುತ್ತೆ. ಸೊ ಅದು ತುಂಬ ಮುಖ್ಯ ಆಗುತ್ತೆ. ಸೊ ಈಗ ನೀವು ಎಕ್ಸ್ಪೋರ್ಟ್ ಮಾಡೋದನ್ನು ಯೋಚನೆ ಮಾಡೋಕ್ಕಿಂತ ಮೊದಲು
ಈಗ ಹೊರದೇಶಕ್ಕೆ ಕಳಿಸೋದು ಮುಂದಿನ ಸ್ಟೆಪ್ ಅದು. ಯಾಕಂದ್ರೆ ಅದಕ್ಕೋಸ್ಕರ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ಕೆಲವೊಂದಿಷ್ಟು ನಾವು ಮಾನದಂಡಗಳನ್ನು ಪೂರೈಸಲೇಬೇಕಾಗತ್ತೆ. ಅದಕ್ಕಿಂತ ಮೊದಲು ನಾವು ನಮ್ಮ ದೇಶದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಮಾಡಿ ನೋಡಬೇಕು. ನೋಡಿ ಅದು ಇಲ್ಲಿ ಚೆನ್ನಾಗಿ ಕೆಲಸ ಆಗುತ್ತೆ ಅಂತಂದರೆ ಅದನ್ನ ನಾವು ಮಲ್ಟಿಪ್ಲೈ ಮಾಡಿಕೊಂಡು ಈವನ್ ಹೊರದೇಶಕ್ಕೂ ಕೂಡ ಕಳಿಸ್ಬೋದು. ಆಮೇಲೆ ಇಲ್ಲಿ ತುಂಬ ಸ್ವಚ್ಛ ವಾತಾವರಣದಲ್ಲಿ ಇದನ್ನ ಮಾಡಬೇಕಾಗತ್ತೆ. ಇದು ತುಂಬ ನಾವು ಒಂದು ಕೂದಲು ಬಿತ್ತು ಆ ಥರ ಯಾವುದೇ ಸಮಸ್ಯೆ ಆಗ್ಲಾರ್ದಂಗೆ ಅದನ್ನ ನೋಡ್ಕೋಬೇಕಾಗತ್ತೆ. ಗ್ಲೌಸ್ ಹಾಕೋಬೇಕಾಗತ್ತೆ, ಆಮೇಲೆ ತಲೆಗೆ ಒಂದು ಟೋಪಿ ಹಾಕೋಬೇಕಾಗತ್ತೆ, ಆಮೇಲೆ ತೊಳಿಬೇಕಾಗತ್ತೆ. ಅದನ್ನ ತೊಳೆದು ಕೆಲವೊಂದ್ಸಲಿ ಬಿಸಿ ಮಾಡ್ತೀವಿ ಅದಕ್ಕೆ. ಆ ಥರದ್ದೆಲ್ಲ ಒಂದಿಷ್ಟು ಪ್ರೊಸೀಜರ್ಸ್ ಇದೆ, ಅದನ್ನೆಲ್ಲ ಮಾಡಿ ಅದೊಂಥರ ಚಿಕ್ಕ ಜಾಗದಲ್ಲಿ ಕೂಡ ಮಾಡ್ಬೋದು. ಅದೇನು ತುಂಬ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಂತಲ್ಲ. ಇದು ತುಂಬ ಉಪಯುಕ್ತ. ಆಮೇಲೆ ನಮಗೆ ಭವಿಷ್ಯದಲ್ಲಿ ತುಂಬ ಅನುಕೂಲಗಳನ್ನೇ ಮಾಡಿಕೊಡುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೊಂದು ಉದಾಹರಣೆನೂ ಕೂಡ ಹೇಳ್ತೀನಿ ನಾನು. ನಾನು ಹೇಳ್ತಾ ಇದ್ದೆ ಈ ಮಷಿನರಿನೆಲ್ಲ ತಗೋಬೇಕು ನಾವೇ ಮಾಡಬೇಕು ಅಂದರೆ ಅದಕ್ಕೆ ಇವನ್ ಕೇಂದ್ರ ಸರ್ಕಾರದಿಂದ ನಿಮಗೆ ಸಾಲಗಳು ಸಿಗುತ್ತೆ MSME ಸ್ಕೀಮಲ್ಲಿ. ಅದನ್ನು ತಗೊಂಡು ನೀವು ಶುರು ಮಾಡ್ಬೋದು. ಅದಕ್ಕಿಂತ ಮೊದಲು ನೀವು ಈಗ IIHR ಅಂತ ಹೇಳಿದ್ನಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಲ್ಲಿ ನೀವು ತಗೊಂಡು ಹೋಗಿ ಅದನ್ನ ಮಾಡಿಸ್ಕೊಂಡು ಬರ್ಬೋದು. ಈಗ ಒಂದು ತುಂಬ ಅತ್ಯುತ್ತಮ ಉದಾಹರಣೆ ಏನು ಅಂದರೆ, ನಿಮಗೇನೋ ಒಂದು ಯಾವುದೋ ಒಂದು ನೇರಳೆ ಮರ ಇದೆ ಅಂತ ಅಂದ್ಕೊಳ್ಳಿ, ಮರಗಳಿದ್ದಾವೆ ಅಂತ ಅಂದ್ಕೊಳ್ಳಿ, ಅದು ತುಂಬ ಹಣ್ಣಿದೆ. ಆ ಹಣ್ಣುಗಳನ್ನೆಲ್ಲ ನೀವು ತೊಗೊಂಡು ಹೋಗಿ ಅದರದ್ದು ಪಲ್ಪನ್ನು ತಯಾರಿಸ್ಕೊಡ್ಬೇಕು ಅಂತಂದರೆ ಅಲ್ಲಿ ಹೋಗಿ ನೀವು ಅದನ್ನ ಅವ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅದನ್ನ ಕೂಡ ಮಾಡ್ಬೋದು. ಅದು ತುಂಬ ನನಗೆ ಎಕ್ಸೈಟಿಂಗ್ ಅನ್ನಿಸ್ತು. ಈ ಥರ ಒಂದು ಉಪಯುಕ್ತವಾದಂತಹ ಒಂದು ಸಂಘ ಅಥವಾ ಸಂಘಟನೆ ಅಥವಾ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಬ್ರಾಂಚ್ ಬೆಂಗಳೂರಲ್ಲಿದೆ. ಅಲ್ಲಿ ನೀವು ಹೋಗಿ ಅಲ್ಲಿ ಸೈಂಟಿಸ್ಟ್ಗಳ ಹತ್ರನೂ ಮಾತಾಡ್ಬೋದು ಅದರ ಬಗ್ಗೆ, ಆ ವಿಷಯದಲ್ಲಿ. ಆಮೇಲೆ ಅಲ್ಲಿ ನಿಮಗೆ ಬೇಕಾದಂಥ ಟೆಕ್ನಾಲಜಿ ಸಿಗುತ್ತೆ. ಆಮೇಲೆ ಅದಕ್ಕೆ ಲೈಸೆನ್ಸ್ ಕೂಡ ಕೊಡ್ತಾರೆ. ಈಗ ನೀವು ಏನೋ ಒಂದು ಪ್ರಾಡಕ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಆ ಒಂದು ಯಾವುದೋ ಹಣ್ಣಿನಿಂದ ಒಂದು ಪ್ರಾಡಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಂತಹ ಕೆಲವೊಂದಿಷ್ಟು ಟೆಕ್ನಾಲಜಿ ಕೂಡ ಅಲ್ಲಿದೆ. ಅದಕ್ಕೆ ಒಂದಿಷ್ಟು ಲೈಸೆನ್ಸ್ ಫೀಸ್ ಅಂತ ಕೊಟ್ಟರೆ ನಿಮಗೆ ಅದನ್ನು ಕೂಡ ಅವರು ಕೊಡ್ತಾರೆ. ಸೊ ಅವ್ರ ಜೊತೆ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ. ಸೊ ಅದರ ಡೀಟೇಲ್ಸ್ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅದರದ್ದು ವೆಬ್ಸೈಟ್ನ ನಾನು ಕೊಟ್ಟಿರ್ತೀನಿ, ಅಲ್ಲಿ ನೀವು ವಿಚಾರಿಸ್ಬೋದು, ಆಮೇಲೆ ಅಲ್ಲಿ ವಿವರಗಳನ್ನು ನೋಡ್ಬೋದು. ಬೇರೆ ಏನಾದರೂ ಮಾಹಿತಿಗಳು ಅದು ಕಮೆಂಟ್ಗಳಿದ್ದರೆ ದಯವಿಟ್ಟು ತಿಳಿಸಿ. ನನಗೆ ನನ್ನ ಅರಿವಿಗೆ ಬಂದದ್ದನ್ನು ಹೇಳಿದ್ದೀನಿ. ಇದು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಈ ಸೀರೀಸ್ನ. ಇದರಲ್ಲಿ ಯಾವುದ್ಯಾವುದು ಕೆಲವೊಂದು ಪ್ರಾಡಕ್ಟ್ಸ್ ಮಾಡ್ಬೋದು ಅನ್ನೋದನ್ನು ಸ್ಥೂಲವಾಗಿ ಒಂದು ಪರಿಚಯ ಮಾಡಿಕೊಡ್ತೀನಿ. ಅದು ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಹೇಳಿ, ತಿಳ್ಕೊಂಡು ಹೇಳ್ತೀನಿ. ತುಂಬ ಉಪಯುಕ್ತ ವಿಚಾರ ಇದು. ದಯವಿಟ್ಟು ಎಲ್ಲರೂ ಇದನ್ನ ಗಮನಿಸಬೇಕು ಅಂತ ಹೇಳಿ ಈ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್.